ಕನಿಷ್ಠ 2 ರಿಂದ 3 ಸ್ಥಾನಗಳನ್ನು ಮಹಿಳೆಯರಿಗೆ ಕೊಡುವ ಚರ್ಚೆಯಾಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಖನೀಜ್ ಫಾತಿಮಾ, ಪರಿಷತ್ ಸದಸ್ಯರಾದ ಆರತಿ ಕೃಷ್ಣ, ಉಮಾಶ್ರೀ, ಬಿಲ್ಕಿಶ್ ಬಾನು, ಅನೇಕರ ಪ್ರಯತ್ನಗಳು ನಡೀತಾ ಇದ್ದಾವೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು, ಹೈಕಮಾಂಡ್ ಅನುಮತಿ ಕೊಟ್ರೆ ಸಂಪುಟ ವಿಸ್ತರಣೆ ತಕ್ಷಣ ಆಗತ್ತೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆ ಇದೆ. 2028ರ ಲೆಕ್ಕಾಚಾರ ಇಟ್ಕೊಂಡು ಸಂಪುಟ ವಿಸ್ತರಣೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರು. ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿಗೆ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನು ಕನ್ಸಿಡರ್ ಮಾಡಬಹುದು. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನು ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲ, ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿಗೆ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನು ಕನ್ಸಿಡರ್ ಮಾಡಬಹುದು. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನು ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.